ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ 1ರಿಂದ ಭಾಗ 3ರ ತನಕ ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅಮೋಘ ಪ್ರೀತಿ ಭಾಗ 4. ತನ್ನ ಸಮಸ್ಯೆ ತಿಳಿದ ಮೇಲೆ ಸಮೀಕ್ಷಾ ಎಲ್ಲಿ ಮತ್ತೆ ನನ್ನ ಬಿಟ್ಟು ಹೋಗ್ತಾಳೋ ಅನ್ನೋ ಚಿಂತೆಯಲ್ಲಿ ಮುಳುಗಿದ್ದ ಪ್ರೀತಮ್. ಸಮೀಕ್ಷಾಳ ಮನಸ್ಸು ಬೇರೇನೇ ಹೇಳುತ್ತಿತ್ತು. ಅವಳಿಗೆ ಯಾರದೋ ಮಾತು ಕೇಳಿ ಹೆದರಿ ಪ್ರೀತಮ್ನ ಪ್ರಾಣ ಕಾಪಾಡುವ ಭರದಲ್ಲಿ ಅವಳು ಅವನನ್ನೇ ಹುಚ್ಚನನ್ನಾಗಿ ಮಾಡಿಬಿಟ್ಟನಲ್ಲ ಎಂದು ರೋಧಿಸಿದಳ. ಸ್ವಲ್ಪ ಸಮಯದ ನಂತರ ಮತ್ತೆ ಗಗನ್ ಮಾತು ಶುರು ಮಾಡಿದ. ಡಾಕ್ಟರ್ ಮೊದಲು ಅವನನ್ನು ಬಹಳ ಹುಷಾರಾಗಿ ಮಾತಿಗೆ ಹೇಳಿದರು. ಆದರೆ ಅದರಿಂದ ಏನೂ ಪ್ರಯೋಜನ ಆಗಲಿಲ್ಲ. ಯಾಕಂದರೆ ಅವನ ಮನಸ್ಸು ತುಂಬ ಹದಗೆಟ್ಟಿತ್ತು. ಇನ್ನೂ ಸ್ವಲ್ಪ ಸಮಯ ಅವನನ್ನು ಹಾಗೆ ಬಿಟ್ಟಿದ್ರೆ ಅವನು ನಮ್ಮ ಕೈತಪ್ಪಿ ಹೋಗುತ್ತಿದ್ದ ಕಂದ. ಅಷ್ಟು ಖಿನ್ನತೆಗೆ ಒಳಗಾಗಿದ್ದ ಎಂದು ಕಣ್ಣೀರು ಒರೆಸಿಕೊಂಡನು ಗಗನ್. ಅವನ ಮಾತು ಕೇಳಿ ಜಲಜಾಳಿಗೂ ಕಣ್ಣಂಚು ಒದ್ದೆಯಾಗಿತ್ತು. ಸಮೀಕ್ಷಾ ಆಗಲೇ ಅವಳು ಮಾಡಿದ ತಪ್ಪು ನಿರ್ಧಾರಕ್ಕೆ ತನಗೆ ತಾನೇ ಶಪಿಸುತ್ತಿದ್ದಳು. ಏನೂ ಮಾಡಲು ತೋಚದೆ ಸುಮ್ಮನೆ ನಿಂತಳು ಸಮೀಕ್ಷಾ. ಅದನ್ನು ಪ್ರೀತಮ್ನಿಂದ ಸಹಿಸಲು ಆಗಲಿಲ್ಲ. ಆದರೆ ಅವನಿಗೆ ಬೇರೆ ದಾರಿಯೂ ಇರಲಿಲ್ಲ. ಮತ್ತೆ ಮಾತು ಶುರು ಮಾಡಿದ ಗಗನ್. ಅವನಿಗೆ ಮೊದಲು ನಿದ್ದೆ ಮಾತ್ರೆಗಳನ್ನು ಕೊಡಲಾಯಿತು. ಇದರಿಂದ ಸುಮಾರು 15 ದಿನ ನೆಮ್ಮದಿಯ ನಿದ್ರೆ ಮಾಡಿದ. ಅದಾದ ಮೇಲೆ ನಿಧಾನವಾಗಿ ಅವನಿಗೆ ಚಿಕಿತ್ಸೆ ಶುರು ಮಾಡಲಾಯಿತು. ಮೊದಲು ಅವನನ್ನು ಹರಿಪ್ರಜ್ಞಾ ಸ್ಥಿತಿಗೆ ಕರೆದೊಯ್ದು ಅವನ ಮನಸ್ಸಿನಲ್ಲಿ ಏನಿದೆ ಅಂತ ತಿಳಿದುಕೊಳ್ಳೋದು ಅತ್ಯಂತ ಮುಖ್ಯವಾಗಿತ್ತು. ಹಾಗಾಗಿ ಅವನನ್ನು ಆ ಸ್ಥಿತಿಗೆ ತರಲು ಸಂಮೋಹಿನಿ ಚಿಕಿತ್ಸಾ ಕ್ರಮ ಬಳಸಲಾಯಿತು. ಪ್ರೀತಮ್ನನ್ನು ಒಂದು ಕತ್ತಲೆ ಕೋಣೆಯಲ್ಲಿ ಮಂದ ಬೆಳಕಿನ ಕೆಳಗೆ ಮಲಗಿಸಲಾಯಿತು. ಕಾನ್ಸಂಟ್ರೇಟ್ ಮಾಡಿ ಪ್ರೀತಮ್, ಈಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಸ್ಟೇಟ್ನಲ್ಲಿ ಇದ್ದೀರಾ. ಹೇಳಿ, ಏನಾಯಿತು? ಸಮೀಕ್ಷಾ ಯಾರು ಎಂದರು ಡಾಕ್ಟರ್. ಸಮೀಕ್ಷಾ ನನ್ನ ಜೀವ, ನಾನು ಪ್ರೀತಿ ಮಾಡ್ತಾ ಇರೋ ಹುಡುಗಿ. ಮಂಪರಿನಲ್ಲೂ ಪ್ರೀತಮ್ನ ಕಣ್ಣು ತುಂಬಿತ್ತು. ಅವಳನ್ನು ಫಸ್ಟ್ ಟೈಮ್ ಕಾಲೇಜಿನಲ್ಲಿ ನೋಡಿದಾಗಲೇ ಪ್ರೀತಿಯಾಗಿತ್ತು. ಆದರೆ ಹೇಳೋಕ್ಕೆ ಎದುರಿ 1 ವರ್ಷ ಸುಮ್ಮನೆ ಇದ್ದೆ. ಆಮೇಲೆ ಯಾವಾಗ ನನ್ನ ಫ್ರೆಂಡ್ ಒಬ್ಬ ಅವಳ ಬಗ್ಗೆ ಕೆಟ್ಟದಾಗಿ ಮಾತಾಡಿ ಅವಳನ್ನು ತನ್ನ ಬಲೆಗೆ ಕೆಡವಬೇಕು ಅಂತ ಯೋಚನೆ ಮಾಡಿ ಪ್ಲಾನ್ ಮಾಡೋಕ್ಕೆ ಶುರು ಮಾಡಿದ. ಮೊದಲೇ ನನ್ನ ಪ್ರೀತಿ ಅವಳನ್ನು ಬೇರೆ ಯಾರಿಗೂ ಬಿಟ್ಟುಕೊಡಬಾರ್ದು ಅಂತ ಅವಳಿಗೆ ಪ್ರಪೋಸ್ ಮಾಡಿದೆ. ಅವಳಿಗೂ ನನ್ನ ಮೇಲೆ ಪ್ರೀತಿ ಇತ್ತು, ಒಪ್ಪಿಕೊಂಡ್ಲು. ಆಮೇಲೆ ಅದು ಗಗನ್ಗೆ ಗೊತ್ತಾಯಿತು. ಅವನು ನನಗಿಂತ ಖುಷಿಯಾಗಿ ಇದ್ದ. ಯಾಕಂದರೆ ಅವನಿಗೆ ಅತ್ತಿಗೆ ರೂಪದಲ್ಲಿ ಅಕ್ಕ ಸಿಕ್ಕಿದ್ಲು. ಅಕ್ಕನಿಗಿಂತ ಅವಳು ಅವನಿಗೆ 2ನೇ ತಾಯಿಯಾಗಿದ್ದಳು. ನಾನು ತುಂಬ ಖುಷಿಯಾಗೇ ಇದ್ದೆ. ಯಾವತ್ತೂ ನನ್ನ ತಮ್ಮಂಗೆ ಏನು ಬೇಕು ಅಂತ ಕೇಳಿರಲಿಲ್ಲ. ಅವತ್ತು ಅವನಿಗೆ ಎಲ್ಲಾನು ಸಿಕ್ಕಷ್ಟು ಖುಷಿಯಾಗಿತ್ತು. ಆ ಖುಷಿ ಮುಂದೆ ಬೇರೇನೂ ಇರಲಿಲ್ಲ ನನಗೆ. ನನ್ನ ಕಂದ, ನನ್ನ ತಮ್ಮ ಎಲ್ಲರೂ ಸಂತೋಷವಾಗಿ ಇದ್ವಿ ಎಂದನು. ಆಗ ಡಾಕ್ಟರ್, ಮತ್ತೆ ಯಾಕೆ ಸಮೀಕ್ಷಾಳನ್ನು ಬಿಟ್ಟಿದ್ದು ಎಂದರು. ನಾವು ಪ್ರತಿಷ್ಠಿತ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಓದಿದ್ದು. ನಮ್ಮ ಕಾಲೇಜು ಇಡೀ ಊರಿಗೆ ಒಳ್ಳೆ ಕಾಲೇಜು ಅಂತ ಹೆಸರು ಇತ್ತು. ನಾವು ಕಾಲೇಜು ಸೇರಿದ ವರ್ಷ ಸಣ್ಣದಾಗಿ ಒಂದು ಸುದ್ದಿ ಬಂತು. ಅದೇ ನಮ್ಮ ಕಾಲೇಜು ಕ್ಯಾಂಪಸ್ನಲ್ಲಿ ಡ್ರಗ್ಸ್ ಸಪ್ಲೈ ಆಗ್ತಿದೆ ಅಂತ. ಮೊದಲು ಅದನ್ನು ಯಾರೂ ನಂಬಲಿಲ್ಲ. ಆದರೆ ನಮ್ಮ ಜೊತೆ ಓದುತ್ತಿದ್ದ ಹುಡುಗ ನಿತಿನ್ ಒಂದು ದಿನ ಹುಚ್ಚನಂತೆ ಡ್ರಗ್ಸ್ ಬೇಕು ಅಂತ ಕಾಲೇಜು ತುಂಬ ಹುಚ್ಚನ ಥರ ಓಡಾಡಿದಾಗಲೇ ನನಗೆ ಗೊತ್ತಾಗಿತ್ತು ನಮ್ಮ ಕಾಲೇಜ್ ಹೀಗೆ ಆಗಿದೆ ಅಂತ. ಆದರೆ ನಮಗೆ ಅದರಿಂದ ಏನೂ ತೊಂದರೆ ಇರಲಿಲ್ಲ. ಯಾಕಂದರೆ ನನಗೆ ಯಾವುದೂ ವ್ಯತ್ಯಾಸ ಕಾಣಿಸಲಿಲ್ಲ. ಒಂದು ದಿನ ಕಂದನ ಜೊತೆ ಮಾತಾಡ್ತಾ ಕೂತಿದ್ದೆ. ಆಗ ಒಂದು ಹುಡುಗಿ ಜೊತೆಯಲ್ಲಿ ಗ್ರೌಂಡ್ನಲ್ಲಿ ಇದ್ದ ದೊಡ್ಡ ಆಲದ ಮರ ಕೆಳಗೆ ಕೂತರು. ನನಗೆ ಹುಡುಗನ್ನ ನೋಡಿದ್ದ ನೆನಪು ಅಂತ ಅನಿಸ್ತು. ಅದಕ್ಕೆ ಅವನನ್ನು ಹಿಂಬಾಲಿಸಿಕೊಂಡು ಹೋದೆ. ಆವಾಗ ಗೊತ್ತಾಗಿದ್ದು ಅವನು ನನ್ನ ಜೊತೆಯೇ ಓದ್ತಾ ಇದ್ದ ಹುಡುಗ ಅಂತ. ಅವನ ಜೊತೆ ಇದ್ದ ಹುಡುಗಿನೂ ನಮ್ಮ ಜೊತೆ ಓದ್ತಾ ಇದ್ದ ಹುಡುಗಿನೇ. ತುಂಬ ಒಳ್ಳೆ ಹುಡುಗಿ, ಬಡವರ ಮನೆ ಹುಡುಗಿ ಅವಳು. ಉಚಿತ ಶಿಕ್ಷಣ ಅಂತ ನನ್ನ ಕಾಲೇಜು ಸೇರಿದ್ದ. ಅವಳು ಅವತ್ತು ಆ ಹುಡುಗನ ಜೊತೆ ಪೂರ ಡ್ರಗ್ಸ್ನ ನಶೆಯಲ್ಲಿ ಇದ್ದಳು. ಅವಳನ್ನು ನೋಡಿದ ನನಗೆ ನಮ್ಮ ವಿದ್ಯಾಸಂಸ್ಥೆಯ ಅವಸ್ಥೆ ಗೊತ್ತಾಗಿದ್ದು. ಏನು ಮಾಡೋದು ಗೊತ್ತಿಲ್ಲದೆ ಬಂದು ಗಗನ್ ಮುಂದೆ ಹೇಳಿದೆ. ಅವನು ಏನೂ ಹೇಳಲಿಲ್ಲ. ಆಮೇಲೆ ಏನಾಯಿತು ನನಗೂ ಗೊತ್ತಿಲ್ಲ ಎಂದನು. ಆಗ ಡಾಕ್ಟರ್, ಆಮೇಲೆ ಏನಾಯಿತು ಎಂದರು. ಪ್ರೀತು ಮಂಪರಿನಲ್ಲಿ ಮತ್ತೆ ಒಂದು ದಿನ ನಾನು ಸಮೀಕ್ಷಾ ಕ್ಲಾಸ್ನಲ್ಲಿ ಕೂತಿದ್ವಿ. ಅವತ್ತು ನಮ್ಮ ಕಾಲೇಜಿನ ಕೊನೆಯ ದಿನ. ಯಾಕೆಂದರೆ ಅದಾದ ಮೇಲೆ ಪರೀಕ್ಷೆ ಇತ್ತು. ಅದು ಮುಗಿದ ಮೇಲೆ ಕಾಲೇಜು ಜೀವನ ಇನ್ನೂ ಸುಂದರ ಸ್ವಪ್ನ ಕೊನೆಯಾಗುವುದರಲ್ಲಿತ್ತು. ಆದರೆ ಅವತ್ತೇ ನಮ್ಮ ಪ್ರೀತಿಯ ಕೊನೆಯ ದಿನ ಅಂತ ನನಗೆ ಗೊತ್ತಿರಲಿಲ್ಲ.
ಅವತ್ತು ನಮ್ಮ ಮಾತಿನಲ್ಲಿ ಮುಳುಗಿದ್ದ ನಮಗೆ ಯಾರೋ ಜೋರಾಗಿ ಕೂಗಿದ ಹಾಗೆ ಆಯಿತು. ನೋಡಿದಾಗ ಸಮಯ ಆಗಲೇ 5:30 ಆಗಿತ್ತು. ಅಯ್ಯೋ ದೇವರೇ, ಇಷ್ಟೊತ್ತಾದರೂ ಹೀಗೆ ಮಾತಾಡ್ತಾ ಇದ್ದೀವಿ ಅಂತ ನೆನಪು ಮಾಡಿಕೊಂಡು ನಮಗೆ ನಗು ಬಂದಿತ್ತು. ಆದರೆ ಮತ್ತೆ ಮತ್ತೆ ಜೋರು ಜೋರಾಗಿ ಶಬ್ದ ಕೇಳಿಸಿತು. ನಾನು ಸಮೀಕ್ಷಾ ಹೊರಗೆ ಬಂದ್ವಿ. ಆವಾಗಲೇ ನಮಗೆ ಗೊತ್ತಾಗಿದ್ದು ಕ್ಲಾಸ್ ಮುಗಿದ ಮೇಲೆ ಕಾಲೇಜಿನಲ್ಲಿ ಏನಾಗುತ್ತೆ ಅಂತ. ದೊಡ್ಡ ಹುಡುಗರ ದಂಡು, ಮತ್ತೆ ಅಷ್ಟೇ ಸಮಕ್ಕೆ ಹೆಣ್ಣು ಹುಡುಗಿರು ಇಬ್ಬರು ಇದ್ದರು. ಅವರಲ್ಲಿ ಕೆಲವರ ಕೈಯಲ್ಲಿ ಗನ್ ಇತ್ತು. ನಶೆಯಲ್ಲಿ ಏನೋ ಪಂದ್ಯ ಕಟ್ಟುತ್ತಿದ್ದರು. ನಾವು ಹೋಗಬೇಕು ಅಂದ್ರು ಆ ಗನ್ ಭಯಕ್ಕೆ ನಮ್ಮ ಕ್ಲಾಸ್ ರೂಮ್ನಲ್ಲೇ ಅವಿತು ಕೂತ್ವಿ. ಕತ್ತಲಾದ ಹಾಗೆ ಅವರ ಪುಂಡಾಟ ಜಾಸ್ತಿ ಆಗಿತ್ತು. ಸ್ವಲ್ಪ ಸಮಯದ ನಂತರ ಒಬ್ಬೊಬ್ಬರೇ ಪ್ರಜ್ಞೆ ತಪ್ಪಿ ಮಲ್ಗೋಕೆ ಶುರು ಮಾಡಿದರು. ಆ ಗುಂಪಿನಲ್ಲೇ ಇದ್ದ ತೇಜಸ್ವಿ, ವಿನಯ್ ಮತ್ತು ರಜಿತ್ನ ಬಿಟ್ಟು. ರಜಿತ್ ನಮ್ಮ ಕಾಲೇಜಿನ ಹುಡುಗ ಅಲ್ಲ, ಆದರೆ ಅವತ್ತು ಅಲ್ಲಿ ಇದ್ದ. ಇಡೀ ಕಾಲೇಜಿಗೆ ಡ್ರಗ್ಸ್ ಸರಬರಾಜು ಮಾಡ್ತಾ ಇದ್ದಿದ್ದು ಇವರು 3 ಜನ. ಪೂರ್ತಿ ನಶೆಯಲ್ಲಿ ತೇಲ್ತಾ ಇದ್ದ ಇಬ್ಬರು ಹುಡುಗರಿಗೂ ತೇಜಸ್ವಿ ತುಂಬ ಚೆನ್ನಾಗಿ ಕಂಡಿದ್ದಳು. ನಡೆಯ ಹುನ್ಮಾನದಲ್ಲಿ ತೇಲ್ತಾ ಇದ್ದವರಿಗೆ ಈಗ ಕಾಮಚಾಂಬೆ ಶುರುವಾಯಿತು. ಅದು ತೇಜಸ್ವಿಗೂ ಗೊತ್ತಾಯಿತು. ಎಷ್ಟೇ ಆದರೂ ಅವಳು ಹೆಣ್ಣೆ. ನಿಧಾನವಾಗಿ ತಪ್ಪಿಸಿಕೊಳ್ಳೋಕೆ ಪ್ರಯತ್ನ ಪಟ್ಟಳು, ಆದರೆ ಆಗಲಿಲ್ಲ. ರಜಿತ್ ಅವಳನ್ನು ಗಟ್ಟಿಯಾಗಿ ಹಿಡಿದಿದ್ದ. ವಿನಯ್ ಮೊದಲು ಅವಳನ್ನು ಅನುಭವಿಸಬೇಕು ಅಂತ ಹೇಳಿದ್ದ. ಹಾಗೆ ಅವಳ ಮೇಲೆ ಹಲ್ಲೆ ಶುರು ಮಾಡಿದ್ದ ಕೂಡ. ಅವಳ ಕೂಗು ಎಂಥವರಲ್ಲೂ ರೋಷ ಹಾಗೂ ಅನುಕಂಪ ಹುಟ್ಟಿಸುವ ಹಾಗೆ ಇತ್ತು. ಆದರೆ ನಾವು ಏನೂ ಮಾಡೋ ಸ್ಥಿತಿಯಲ್ಲಿ ಇರಲಿಲ್ಲ. ಯಾಕೆಂದರೆ ಸಮೀಕ್ಷಾ ನನ್ನ ಜೊತೆ ಇದ್ದಳು. ಎಲ್ಲರ ಕಣ್ಣು ಅವಳ ಮೇಲೆ ಇತ್ತು. ಹೇಳಿ ಕೇಳಿ ವಿನಯ್ ಅವಳ ಬಗ್ಗೆ ತುಂಬ ಆಸೆ ಇಟ್ಟಿದ್ದ. ಅವನಿಗೆ ಸಮೀಕ್ಷಾಳನ್ನು ಹೇಗಾದರೂ ಮಾಡಿ ತನ್ನ ಸುಖಕ್ಕೆ ಬಳಸ್ಕೋಬೇಕು ಅಂತ ಇತ್ತು. ಆದರೆ ಅದು ಸಾಧ್ಯ ಆಗಿರಲಿಲ್ಲ. ಯಾಕೆಂದರೆ ನಾನು ಅಥವಾ ಗಗನ್ ಅವಳ ಜೊತೆ ಇರ್ತಿದ್ವಿ. ಗಗನ್ ಜೊತೆ ಇರೋನು ಇಲ್ಲ, ದೂರದಿಂದ ನಾನು ಸಮೀಕ್ಷಾನ ಯಾವಾಗಲೂ ಕಾಯ್ತಾ ಇದ್ದೆ. ಆದ್ದರಿಂದ ಅವನ ಕನಸು ಕನಸಾಗೇ ಇತ್ತು. ಇವತ್ತೇನಾದರೂ ಸಿಕ್ಕಿದ್ರೆ ಆ ಆಸೆ ನೆರವೇರಿರೋದು. ಇದ್ದಕ್ಕಿದ್ದ ಹಾಗೆ ತೇಜಸ್ವಿಯಲ್ಲಿ ಎಂಟನ ಹುಟ್ಟಿತ್ತು. ಹೇಗೋ ವಿನಯ್ನ ನೌಕಿ ಸವರಿಸಿಕೊಂಡು ತೇಜಸ್ವಿ ಎದ್ದು ಅಲ್ಲೇ ಇದ್ದ ಗನ್ ತಗೊಂಡಳು. ಆದರೂ ಅವರು ಬಗ್ಗಲಿಲ್ಲ. ಧೈರ್ಯ ಮಾಡಿ ತೇಜಸ್ವಿ ವಿನಯ್ ಮೇಲೆ ಗುಂಡು ಹಾರಿಸಿಬಿಟ್ಟಳು. ಅದರಿಂದ ಕೋಪಗೊಂಡ ರಜಿತ್ ಅವಳ ಮೇಲೆ ಹಲ್ಲೆಗೆ ಪ್ರಯತ್ನ ಪಟ್ಟ. ಆದರೆ ಅದು ವಿಫಲವಾಯಿತು. ಅವಳ ಗುಂಡಿಗೆ ರಜಿತ್ ಸಹಿತ ಬಲಿಯಾದ. ಅದನ್ನು ನೋಡಿದ ಸಮೀಕ್ಷಾಳಿಗೆ ಗಾಬರಿಯಾಗಿ ಕೂಗಿಬಿಟ್ಟಳು. ನಮ್ಮನ್ನು ಅಲ್ಲಿ ನಿರೀಕ್ಷಿಸಿ ಇರದ ತೇಜಸ್ವಿ ನಮ್ಮ ಮೇಲೆ ಅದೇ ಗನ್ನಿಂದ ದಾಳಿಗೆ ತಯಾರಾದಳು. ಆದರೆ ಅದಾಗಲೇ ಅವಳಿಗೆ ಯಾರೋ ತಲೆಗೆ ಜೋರಾಗಿ ಹೊಡೆದಿದ್ದರೋ. ಅದು ಯಾರು ಅಂತ ನಮಗೂ ಗೊತ್ತಿಲ್ಲ. ಹಾಗಾದರೆ ತೇಜಸ್ವಿಗೆ ಹೊಡೆದಿದ್ದವ್ರು ಯಾರೋ? ವಿನಯ್ ಮತ್ತು ರಜಿತ್ ಬದುಕಿದ್ರಾ? ತೇಜಸ್ವಿ ಏನಾದ್ಲು? ಸಮೀಕ್ಷಾ ಯಾಕೆ ಪ್ರೀತಮ್ನನ್ನ ಬಿಟ್ಟು ಹೋದ್ಲು? ಗಗನ್ ಪ್ರೀತಮ್ನ ಕಾಯಿಲೆ ಮತ್ತು ಅವನಿಗೆ ಕೊಡಿಸಿದ ಉಪಚಾರಗಳ ಬಗ್ಗೆ ಹೇಳುತ್ತಿರುತ್ತಾನೆ. ಮತ್ತೆ ಗಗನ್ ಮಾತನ್ನು ನಿಲ್ಲಿಸಿ ಸಮೀಕ್ಷಾಳನ್ನು ನೋಡಿ ಅವಳೆಡೆಗೆ ಪ್ರಶ್ನೆ ಕೇಳುತ್ತಾನೆ. ಹೌದು ಕಂದ, ಅವತ್ತು ತೇಜಸ್ವಿಗೆ ಹೊಡೆದಿದ್ದು ಯಾರು ಅಂತ ನಿನಗೇನಾದರೂ ಗೊತ್ತಾ? ಗೊತ್ತಿಲ್ಲ ಎನ್ನುವಂತೆ ತಲೆ ಆಡಿಸಿದಳು. ಅದನ್ನು ನೋಡಿದ ಗಗನ್ ನೆಮ್ಮದಿಯ ನಿಟ್ಟುಸಿರು ಬಿಟ್ಟ. ಅದನ್ನು ಯಾರೂ ಗಮನಿಸಲಿಲ್ಲ ಅಂದುಕೊಂಡ. ಆದರೆ ಅದನ್ನು ಜಲಜಾಳ ಸೂಕ್ಷ್ಮ ಕಣ್ಣು ನೋಡಿಬಿಟ್ಟಿತ್ತು. ಆದರೆ ಆ ಕ್ಷಣಕ್ಕೆ ಅವಳಿಗೆ ಅದು ಮುಖ್ಯವಾಗಿರಲಿಲ್ಲ. ಮತ್ತೆ ಗಗನ್ ಮಾತು ಮುಂದುವರೆಸಿದ. ಇಷ್ಟನ್ನು ಕೇಳಿದ ಡಾಕ್ಟರಿಗೆ ಪ್ರೀತಮ್ನ ಸಮಸ್ಯೆ ಅರ್ಧ ಆಗಿತ್ತು. ಆದರೆ ಅವರಿಗೆ ಅರ್ಥ ಆಗದ ವಿಷಯ ಏನೆಂದರೆ ಪ್ರೀತಮ್ ಕನವರಿಕೆಗೆ ಕಾರಣ. ಓಕೆ, ಮತ್ತೆ ನಿಧಾನವಾಗಿ ಕಣ್ತೆಗಿರಿ, ಜಾಸ್ತಿ ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ ಎಂದು ಹೇಳಿ ಪ್ರೀತಮ್ನನ್ನು ಒಂಟಿಯಾಗಿ ಬಿಟ್ಟು ಹೋಗಬೇಕು ಎನ್ನುವುದರಲ್ಲಿ ಪ್ರೀತಮ್ ಬಾಯಿ ತೆರೆದಿದ್ದ. ಡಾಕ್ಟ್ರೇ, ದಯವಿಟ್ಟು ಟ್ರೀಟ್ಮೆಂಟ್ ಮುಂದುವರಿಸಿ, ನನ್ನ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತಾ ಇದೆ ಹಿಂದೆನೋ. ಸರಿ ಪ್ರೀತಮ್, ಸ್ವಲ್ಪ ಸಮಯ ಕೊಡಿ, ಅಲ್ಲಿ ತನಕ ಇಲ್ಲೇ ಇರಿ. ಡಾಕ್ಟರ್, ನಾನು ಇಲ್ಲಿ ಹೀಗೆ ಎಂದು ತಡವರಿಸುತ್ತಾ ಕೇಳಿದ. ಅವನಿಗೆ ಕತ್ತಲು ಎಂದರೆ ಭಯ, ನಿಮಗೂ ಗೊತ್ತಲ್ವಾ? ಡಾಕ್ಟರ್ ಮನದಲ್ಲೇ ನಕ್ಕು, ಇವನಿಗೆ ಇನ್ನೂ ಎಷ್ಟು ಟ್ರೀಟ್ಮೆಂಟ್ ಕೊಟ್ಟರೂ ಕತ್ತಲೆಗೆ ಹೆದರೋದು ಬಿಡಲ್ಲ ಎಂದು ಮನದಲ್ಲೇ ನೆನೆದು, ಪ್ರೀತಮ್ ಏನೂ ಆಗಲ್ಲ, ನಾನು ಲೈಟ್ ಹಾಕಿ ಹೋಗ್ತೀನಿ, ನೀವು ಸ್ವಲ್ಪ ನಿದ್ದೆ ಮಾಡಿ ಎಂದು ಅವನ ಅರ್ಧ ಚಿಂತೆ ಕಮ್ಮಿ ಮಾಡಿದ್ದರ. ಥ್ಯಾಂಕ್ಸ್ ಡಾಕ್ಟರ್. ಮೆಲ್ಲುವಾಗಿ ನಕ್ಕು ನಿದ್ದೆಗೆ ಜಾರಿದ್ದನು ಪ್ರೀತಮ್. ಔಷಧಿಯ ಮತ್ತಿಗೆ ಅವನಿಗೆ ನಿದ್ದೆ ಬೇಗನೆ ಬಂದಿತ್ತು. ಸ್ವಲ್ಪ ಸಮಯದ ನಂತರ ಮತ್ತೆ ಅವನ ಟ್ರೀಟ್ಮೆಂಟ್ ಶುರುವಾಯಿತು. ಹೇಳಿ, ಮುಂದೆ ಏನಾಯಿತು ಎಂದರು ಡಾಕ್ಟರ್. ಅದಾಗಲೇ ಮಂಪರಿನಲ್ಲಿದ್ದ ಪ್ರೀತಮ್ನಾಚಾರ್ಯೆ ಗಾಬರಿಗೊಂಡಿದ್ದ.
ನಿಧಾನವಾಗಿ ಮಾತು ಶುರು ಮಾಡಿದ. ಅದಾದ ಮೇಲೆ ನಾನು ಸಮೀಕ್ಷಳನ್ನು ಕಾಲೇಜಿಗೆ ಬರೋಕ್ಕೆ ಬಿಡ್ತಾ ಇರಲಿಲ್ಲ. ಯಾಕೆಂದರೆ ಅವರು ಸತ್ತಿದ್ರ ಬದುಕಿದ್ರ ಅಂತ ನನಗೆ ಗೊತ್ತಾಗಲಿಲ್ಲ. ಅವರು ಬಂದು ನನ್ನ ಸಮೀಕ್ಷಾಳಿಗೆ ಏನಾದರೂ ಮಾಡಿದ್ರೆ ಅನ್ನೋ ಭಯ ನನಗೆ ಕಾಡೋಕ್ಕೆ ಶುರು ಆಯಿತು. ಆದರೆ ಅವಳು ಯಾವಾಗೂ ಸತ್ಯದ ಪರ, ಧೈರ್ಯದಿಂದ ಬರೋಳು. ಇದೇ ನನ್ನ ಅವಳ ಮಧ್ಯೆ ಜಗಳಕ್ಕೆ ಕಾರಣ ಆಗೋಕ್ಕೆ ಶುರುವಾಯಿತು. ನಿಧಾನವಾಗಿ ನಾನು ಅವಳು ದೂರ ಆಗೋಕ್ಕೆ ಶುರು ಮಾಡಿದ್ವಿ. ನಮ್ಮಿಬ್ಬರ ಮಾತಿಗಿಂತ ಮೌನವೇ ಹಿತವೆನಿಸತೊಡಗಿತು. ಅದೇ ಸಮಯಕ್ಕೆ ಸರಿಯಾಗಿ ಪೊಲೀಸ್ ನಮ್ಮ ಕಾಲೇಜಿಗೆ ಡ್ರಗ್ಸ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಿಸಿದಂತೆ ಬಂದು ಎಲ್ಲರನ್ನೂ ವಿಚಾರಣೆ ಮಾಡಿದ್ರು. ಪುಣ್ಯಕ್ಕೆ ಅವತ್ತು ಸಮೀಕ್ಷಾ ಬಂದಿರಲಿಲ್ಲ. ಇಲ್ಲೆಂದಿದ್ದರೆ ಅವತ್ತೇ ತೇಜಸ್ವಿ ಜೈಲಿಗೆ ಹೋಗೋಳು. ಆದರೆ ಅವತ್ತು ಸಂತೋಷ್ಗೆ ಹುಷಾರಿಲ್ಲ ಅಂತ ಬಂದಿರಲಿಲ್ಲ. ರಜಿತ್ ಕೇಸ್ ತನಿಖೆ ಶುರು ಆಗಿತ್ತು. ತೇಜಸ್ವಿ ನಾಪತ್ತೆ ಆಗಿದ್ದಳು. ವಿನಯ್ ಕೂಡ ನಾಪತ್ತೆ ಆಗಿದ್ದ. ಅವನಿಗೆ ಏಟು ಬಿದ್ದಿದ್ದರೂ ಅವನು ಏನಾದ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಸಾಕ್ಷಿ ಸಲುವಾಗಿ ಪೊಲೀಸ್ ಬಂದಾಗ ಏನು ಮಾಡೋದು ಅಂತ ಗೊತ್ತಿರಲಿಲ್ಲ ನನಗೆ. ಇವೆಲ್ಲವುದರ ನಡುವೆ ಅವತ್ತು ಮತ್ತೆ ನನ್ನ ಹುಟ್ಟುಹಬ್ಬ ಬಂತು. ಅವತ್ತು ಅದೇ ಯೋಚನೆಯಲ್ಲಿ ನಾನು ಕಾಲೇಜಿಗೆ ಬಂದಿದ್ದೆ. ಅವತ್ತು ನನ್ನ ಹುಟ್ಟುಹಬ್ಬ ಅಂತ ನನಗೆ ನೆನಪೇ ಇರಲಿಲ್ಲ. ಆದರೆ ಸಮೀಕ್ಷಾನೇ ಕೇಕ್ ತಂದು ಕ್ಲಾಸ್ ಅಲಂಕಾರ ಮಾಡಿ ತಾನು ನನಗೆ ಇಷ್ಟ ಆಗೋ ಹಾಗೆ ತಯಾರಾಗಿ ಬಂದಿದ್ದಳು. ಒಂದು ಕ್ಷಣ ಅವಳನ್ನು ನೋಡಿ ದಂಗಾಗಿ ಹೋದೆ. ಅಪ್ರತಿಮ ಚೆಲುವೆ ಎನಿಸದೇ ಇರಲಿಲ್ಲ ಅವಳು. ಇಷ್ಟು ಹೇಳಿ ಮುಗಿಸುವ ಒಳಗೆ ಪ್ರೀತಂನ ಮುಖದಲ್ಲಿ ಮಂದಹಾಸ ಮೂಡಿದ್ದ. ಆದರೆ ಮರುಕ್ಷಣ ಮುಖ ಮತ್ತೆ ಗಂಭೀರವಾಗಿ ಹೋಯಿದ್ದ. ಹೇಳಿ ಪ್ರೀತಂ, ಯಾಕೆ ಸುಮ್ಮನಾದ್ರಿ? ಅವಳು ಅಷ್ಟೆಲ್ಲ ಮಾಡ್ತಿದ್ರು ನನಗೆ ಅದು ಇಷ್ಟ ಆಗಲಿಲ್ಲ. ಎಲ್ಲ ಒಂದು ಕಡೆ ನನ್ನ ಹುಡುಗಿ ನನ್ನ ಸಲುವಾಗಿ ಇಷ್ಟೊಂದು ಮಾಡಿದ್ದಾಳೆ ಅಂತ ಸಂತೋಷ ಆದರೂ ಅವಳ ಹಠ ನನಗೆ ಅದು ಯಾವುದು ಬೇಡ ಅನ್ನಿಸಿತ್ತು. ಅದನ್ನು ಅವಳ ಮುಖದ ಮೇಲೆ ಹೊಡೆದ ಹಾಗೆ ಹೇಳಿದೆ. ಅದಕ್ಕೆ ಅವಳು ಬೇಜಾರು ಮಾಡಿಕೊಂಡು ಅಳೋಕೆ ಶುರು ಮಾಡಿದ್ದಳು. ಆದರೆ ಯಾವುದಕ್ಕೂ ನನ್ನ ಮನಸ್ಸು ಕರಗಲಿಲ್ಲ. ಬದಲಿಗೆ ಯಾವುದೋ ಕಾರಣಕ್ಕೆ ನಾವು ಬೇರೆ ಆದ್ವಿ ಅಷ್ಟೇ ಎಂದು ಹೇಳಿ ಸುಮ್ಮನಾದ ಪ್ರೀತಂ. ಆಗ ಡಾಕ್ಟರ್, ಮತ್ತೆ ನಿಮಗೆ ಏನು ಕನಸು ಬೀಳುತ್ತೆ, ಯಾಕೆ ಅಷ್ಟು ಹೆದರಿದ್ದೀರಾ ಎಂದಾಗ ಪ್ರೀತಂ, ಯಾವಾಗ ನನಗೆ ವಿನಯ್ ಸಮೀಕ್ಷಾಳ ಮೇಲೆ ಕಣ್ಣು ಹಾಕಿದ್ದಾನೆ ಅಂತ ಗೊತ್ತಾಯಿತೋ ಅವತ್ತೇ ನನಗೆ ಸಮೀಕ್ಷಾನ ಹೇಗೆ ಕಾಪಾಡ್ಕೋಬೇಕು ಅನ್ನೋ ಚಿಂತೆ ಶುರು ಆಗಿದ್ದು. ಯಾಕೆಂದರೆ ಅವನ ಕಣ್ಣು ಯಾರ ಮೇಲೆ ಬಿತ್ತೋ ಆ ಹುಡುಗಿ ಕತೆ ಮುಗಿದ ಹಾಗೇನೆ. ಅದಕ್ಕೆ ಗಗನ್ನು ಸಹ ನಮ್ಮ ಕಾಲೇಜಿಗೆ ಸೇರೋ ಹಾಗೆ ಮಾಡಿದೆ. ಅವನು ಯಾವಾಗೂ ಕಂದ ಕಂದ ಅಂತ ಅವಳ ಜೊತೆನೇ ಇರೋನು. ಸ್ವಲ್ಪ ಮಟ್ಟಿಗೆ ನಾನು ನೆಮ್ಮದಿಯಾಗಿ ಇದ್ದೆ. ಆದರೆ ಯಾವಾಗ ರಜಿತ್ ಮಾತ್ರ ಸತ್ತಿದ್ದಾನೆ ಅಂತ ಗೊತ್ತಾಗಿ ಪೊಲೀಸ್ ಅಧಿಕಾರಿಗಳು ವಿಚಾರಣೆ ಅಂತ ಬಂದರೋ ನನಗೆ ಮತ್ತೆ ಭಯ ಶುರುವಾಗಿತ್ತು. ಏನೇ ಆದರೂ ಸಮೀಕ್ಷಾಗೆ ಮಾತ್ರ ಏನೂ ಆಗಬಾರದು ಅಂತ ನಿರ್ಧಾರ ಮಾಡಿ ಅವಳನ್ನು ದೂರ ಮಾಡಿದೆ. ಆಮೇಲೆ ಗೊತ್ತಾಗಿದ್ದು ನಾನು ಎಂಥ ತಪ್ಪು ಮಾಡಿದೆ ಅಂತ. ಗಗನ್ ಊರಿಂದ ಬಂದ ಮೇಲೆ ಸಮೀಕ್ಷಾಳ ಮನೆಗೆ ಹೋಗಿ ಅವಳು ಇಲ್ಲ ಅಂತ ಗೊತ್ತಾದ ಮೇಲೆ ನಾನು ನಾನಾಗಿರೋಕ್ಕೆ ಸಾಧ್ಯನೇ ಆಗಲಿಲ್ಲ. ಅವತ್ತು ಅವಳ ಮನೆಯಿಂದ ಬಂದ ಮೇಲೆ ನನಗೆ ಮೊದಲ ಸಲ ಆ ಕನಸು ಬಿತ್ತು. ಅದು ಏನೆಂದರೆ ಸಮೀಕ್ಷನನ್ನು ಕರೀತಾ ಇದ್ದಾಳೆ. ಮೊದಲೇ ವಿನಯ್ನಿಂದ ಹೆದರಿದ್ದ ನನಗೆ ಕನಸಿನಲ್ಲಿ ಅವನು ಸಮೀಕ್ಷಾಳನ್ನು ಬಲಾತ್ಕಾರ ಮಾಡಿದ ಹಾಗೆ ಆಯಿತು. ರಕ್ತದ ಮಡುವಿನಲ್ಲಿ ಬಿದ್ದ ಸಮೀಕ್ಷಾಳನ್ನು ನನ್ನ ಕೈಲಿ ನೋಡೋಕೆ ಆಗಲಿಲ್ಲ. ಅವತ್ತಿನಿಂದ ಇಲ್ಲಿಯವರೆಗೆ ನನಗೆ ಬರೀ ಅದೇ ಕನಸು. ಇಷ್ಟು ಹೇಳಿ ಮುಗಿದ ಮೇಲೆ ಪ್ರೀತಂ ಮತ್ತೆ ಎಚ್ಚರಗೊಂಡಿದ್ದ. ದೊಡ್ಡದಾದ ಉಸಿರು ಹೊರದಬ್ಬಿ ಗಗನ್ ಕೂಡ ಅಲ್ಲೇ ಇದ್ದ ನೀರನ್ನು ಕುಡಿದು ಸಮೀಕ್ಷಾಳ ಮಾತಿಗಾಗಿ ಕಾಯುತ್ತಿದ್ದ. ಆದರೆ ಸಮೀಕ್ಷಾ ಮಾತ್ರ ಏನೋ ಗಾಢವಾದ ಚಿಂತೆಗೆ ಬಿದ್ದಳು. ಹಾಗಾದರೆ ಮುಂದೆ ಸಮೀಕ್ಷಾ ಏನು ಮಾಡ್ತಾಳೆ? ಗಗನ್ ಯಾರು? ಗುಂಡೇಟು ತಿಂದ ಮೇಲೂ ವಿನಯ್ ಹೇಗೆ ನಾಪತ್ತೆಯಾದ? ಕಾಯ್ದು ನಿರೀಕ್ಷಿಸಿ. ಭಾಗ 5 ಮುಂದುವರಿಯುತ್ತದೆ. ಭಾಗ 5ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.